ಆಗುತ್ತೆ ಹಾಕಿ ಬಂದ್ರೆ ಹಾಕ್ಬಿಡಿ. ಓಕೆ. ಧಾರವಾಡದ 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ಪರಮಪೂಜ್ಯರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಅಂತೇಳಿ ಮಾರ್ಗ ಮಧ್ಯದಲ್ಲಿ ಅವರ ದರ್ಶನಕ್ಕೆ ಬಂದಿದ್ದೇನೆ. ಪರಮಪೂಜ್ಯರ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಅತ್ಯುತ್ತಮವಾದ ರೀತಿಯಲ್ಲಿ ವೈದ್ಯರ ಅವರ ಗಮನ ಏನಿದೆ, ಅವರ ಆರೋಗ್ಯವನ್ನು ಇವತ್ತು ಸ್ಟೇಬಲ್ ಆಗಿ ಇಡ್ತಕ್ಕಂಥದ್ದರಲ್ಲಿ ವೈದ್ಯರುಗಳು ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಅವರ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಪರಮಪೂಜ್ಯ ಸ್ವಾಮೀಜಿಯವರ ಭಕ್ತರ ಪರವಾಗಿ ವೈದ್ಯರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪರಮಪೂಜ್ಯರು ಇಂಥ ಚಿಕಿತ್ಸೆಯಲ್ಲಿ ಅವರ ಈ ಇಳಿಯ ವಯಸ್ಸಿನಲ್ಲಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇರತಕ್ಕಂಥದ್ದು ವೈದ್ಯಕೀಯ ಲೋಕಕ್ಕೇನೆ ಅಚ್ಚರಿಯನ್ನು ತರ್ತಕ್ಕಂಥ ಪವಾಡ ಇದು. ಈ ವಯಸ್ಸಿನಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಬಹಳ ದುಸ್ತರವಾದಂಥ ಕೆಲಸ ವೈದ್ಯರುಗಳಿಗೆ. ಅದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ವೈದ್ಯರುಗಳೆಲ್ಲ ಅಭಿನಂದನಾರ್ಹರು. ಇವತ್ತು ತುಮಕೂರು ನಗರದಲ್ಲೂ ಇಂಥ ಉತ್ತಮವಾದಂಥ ರೀತಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿರ್ತಕ್ಕಂಥದ್ದು ಈ ಮ್ಯಾನೇಜ್ಮೆಂಟ್ಗೂ ನಾನು ವಿಶೇಷವಾಗಿ ನನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಪರಮ ಪೂಜ್ಯರು ಚೆನ್ನಾಗಿದ್ದಾರೆ. ಯಾರೋ ಅವರನ್ನ ಭೇಟಿ ಮಾಡಬೇಕು, ಅವ್ರ ಮೇಲೆ ಇರ್ತಕ್ಕಂಥ ಭಕ್ತಿ ಏನಿದೆ, ಅವರ ಆರೋಗ್ಯವನ್ನು ವಿಚಾರಿಸಬೇಕು ಅಂತೇಳಿ ಪದೇ ಪದೇ ನನಗೂ ಬರಲಿಕ್ಕೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ನಾನು ತೊಂದರೆ ಕೊಡ್ತಿದ್ದೀನೇನೋ ಅಂತಕ್ಕಂಥ ಭಾವನೆ ಇಟ್ಕೊಂಡೇ ಬಂದೆ. ಚಿಕ್ಕ ಬುದ್ಧಿಯವ್ರಿಗೆ ಫೋನ್ ಮಾಡಿದೆ, ಇಲ್ಲ ನಿಮಗೆ ನಾವು ಬರಬೇಡಿ ಅಂತ ಹೇಳಲಿಕ್ಕಾಗೋದಿಲ್ಲ, ಬಂದೋಗಿ ಅಂತಕ್ಕಂಥ ಮಾತು ಹೇಳಿದರು. ಅದರಿಂದ ಭಕ್ತರಿಗೆ ಮನವಿ ಮಾಡ್ತೇನೆ, ನಾವು ಪದೇ ಪದೇ ಅವ್ರನ್ನ ಭೇಟಿ ಮಾಡತಕ್ಕಂಥಕ್ಕೆ ಪ್ರಯತ್ನಪಟ್ಟು ಅವರ ಚಿಕಿತ್ಸೆಗೆ ಯಾವುದೇ ರೀತಿ ಅಡಚಣೆಗಳಾಗಬಾರ್ದು ಅಂತಕ್ಕಂಥದ್ದೇ ವೈದ್ಯರ ಸಲಹೆ ಏನಿದೆ. ಭಕ್ತರು ಯಾವುದೇ ರೀತಿಯ ಆತಂಕ ಬೇಡ. ಪರಮ ಪೂಜ್ಯರು ಇವತ್ತು ವೈದ್ಯರ ಚಿಕಿತ್ಸೆಗಳಿಗೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ.